ನಿರಂಜನರ ಅನುವಾದ ಸಾಹಿತ್ಯದ ಬಗ್ಗೆ ಬಹಳ ಉತ್ಸಾಹಭರಿತ ಮಾತುಗಳನ್ನಾಡಿದಂತಹ ಶ್ರೀ ಚೇತನ ಸೋಮೇಶ್ವರ ಸರ್ ಅವರಿಗೆ ಮನದುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ನೇರವಾಗಿ ಸಮಾರೋಪ ಭಾಷಣದತ್ತ ಸಾಗುತ್ತಾ ಇದ್ದೇವೆ. ಸರ್ ಹೇಳಿದ ಕಾರಣ ಅವರ ಪರಿಚಯವನ್ನು ಮಾಡಿಕೊಳ್ಳುವುದಿಲ್ಲ, ಎಲ್ಲರಿಗೂ ಪರಿಚಿತರು, ಅವರ ಮಾತುಗಳಿಗೆ ಕಿವಿಯಾಗೋಣ ಅಂತ ಹೇಳ್ತಾ ಸರ್ ತಮಗಾಗಿ ವೇದಿಕೆ. ಊಟ ಆದ ಮೇಲೆ 2 ಅದ್ಭುತ ಭಾಷಣಗಳನ್ನು ಕೇಳಿದ್ದೇವೆ. ಊಟ ಮಾಡಿದ್ದು ಸಾರ್ಥಕ. ಬಹುಶಃ ಎಲ್ಲರೂ ಊಟ ಮಾಡಿ ಆಮೇಲೆ ಸ್ವೀಟ್ ಎಲ್ಲ ತಿಂದು ಕೇಳ್ತಾರ. ಭಾಷಣ ಮಾಡೋದು ಬೇಡ ಅಂತ ಅರ್ಥ. ಅದಕ್ಕೆ ನೀವು ಬಿಡುವುದಿಲ್ಲ, ಕೇಳದೆ ಬಿಡುವುದಿಲ್ಲ. ನಿರಂಜನರ ಕುರಿತಾದ ಸ್ಮೃತಿ ನನ್ನ ವಿಷಯ. ಎಲ್ಲ ವಿದ್ವಾಂಸರು ಅಧ್ಯಯನಶೀಲರು ಎಲ್ಲ ತುಂಬ ಅಧ್ಯಯನ ಮಾಡಿ ಬಂದಿದ್ದಾರೆ. ಅವರಿಗೆ ಒಂದು ವಿಷಯ ನೀವು ಕೊಟ್ಟಿದ್ದೀರಿ, ತಾತ್ವಿಕತೆ ಅಂತ ಒಂದು ವಿಷಯ. ಇನ್ನು ಅನೇಕರಿಗೆ ಅವರವರು ವಿಷಯ ಕೊಟ್ಟಿದ್ದಾರೆ. ಅವರು ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ. ನನಗೆ ವಿಷಯವೇ ಇಲ್ಲ, ನಿರ್ವಿಷಯ. ನನ್ನ ವಿಷಯ ಯಾರು ಅಂದರೆ ನಿರಂಜನ. ನಾನು ಯೋಚನೆ ಮಾಡುತ್ತಾ ಇದ್ದೆ, ತಾಯಿಯ ಬಗ್ಗೆ ನವೋದಯ ಸಾಹಿತ್ಯದಲ್ಲಿ, ಪ್ರಗತಿಶೀಲ ಸಾಹಿತ್ಯದಲ್ಲಿಯೂ ಕೂಡ ಅನಕ್ಷರಾಯರೇ ಬರೆದಿದ್ದಾರೆ. ಬಹಳ ಜನ ಬರೆದಿದ್ದಾರೆ ತಾಯಿಯ ಬಗ್ಗೆ. ಹೇಗೆ ಬರೆದಿದ್ದಾರೆ ಎನ್ನುವುದೆಲ್ಲ ನೀವು ಓದಿದರೆ ಗೊತ್ತಾಗ್ತದೆ, ಅದನ್ನು ಊಹಿಸಲಿಕ್ಕೂ ಆಗ್ತದೆ, ಹೀಗಿರಬಹುದು ಅಂತ. ನಿರಂಜನ ಹಾಗೆ ಬರೆಯುವವರಲ್ಲ, ಆ ರೀತಿ ಬರೆಯುವವರಲ್ಲ. ಮತ್ತೇನು, ನಿರಂಜನರಿಗೆ ಅವರ ತಾಯಿ ಯಾರು, ನಿಜವಾಗಿ ಯಾರು? ಅವರ ತಾಯಿ ಅವರ ಜೀವನದ ಅರ್ಥ. ನಿರಂಜನರಿಗೆ ಅವರ ಜೀವನದ ಅರ್ಥ ಯಾರು ಅಂದರೆ ಅವರ ತಾಯಿ. ಯಾಕೆ ಅಂದರೆ, ಈಗ ನಮಗೊಂದು ಪ್ರಶ್ನೆ ಬಂದರೆ, ದೈವವಶಾತ್ ಬಂದರೆ, ಜೀವನದ ಅರ್ಥ ಏನು ಎನ್ನುವ ಪ್ರಶ್ನೆ, ಸತ್ಯ ಏನು ಎನ್ನುವ ಪ್ರಶ್ನೆ ಬಂದರೆ, ಬರುವುದಿಲ್ಲ ಸಾಮಾನ್ಯವಾಗಿ, ಬರಲಿಕ್ಕೆ ಬಿಡುವುದೂ ಇಲ್ಲ. ಬಂದರೆ ಅಪರೂಪಕ್ಕೆ ಬಂದರೆ ನಾವು ಯಾರ ಹತ್ರ ಕೇಳಬೇಕು ಜೀವನದ ಅರ್ಥ ಏನು? ಯಾರ ಹತ್ರ ಕೇಳಬೇಕು ಜೀವನದ ಅರ್ಥ ಏನು ಎನ್ನುವ ಒಂದು ಪ್ರಶ್ನೆ ಯಾರಿಗಾದರೂ ಬಂದು ಬಿಟ್ಟರೆ ಯಾರ ಹತ್ರ ಕೇಳಬೇಕು? ಪಂಡಿತರ ಹತ್ರ ಅಂತಲ್ಲ, ಪಂಡಿತರ ಹತ್ರ ಕೇಳುವುದಂತೂ ಅಲ್ಲ. ಯಾಕೆ ಅಲ್ಲ ಅಂದರೆ, ಅವರು ಕಲ್ತದ್ದನ್ನು ಹೇಳ್ತಾರೆ, ಅವರು ಹೇಳುವುದು ಕಲ್ತದ್ದನ್ನು. ಮತ್ತು ಹೇಳುವಾಗ ಹೇಗೆ ಹೇಳ್ತಾರೆ ಅಂದರೆ, ಅವರು ಹೇಳಿದ್ದನ್ನು ಕೇಳುವುದಕ್ಕೆ ನಾವು ಇರುವವರು ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಅವರ ಆಲೋಚನಾ ಸರಣಿಗೆ ನಮ್ಮನ್ನು ಒಪ್ಪಿಸುವ ಹಾಗೆ ಕೇಳ್ತಾರೆ. ಇದು ಲೋಕದಲ್ಲಿ ಇದೆ. ಆದದ್ದರಿಂದ ಯಾರ ಹತ್ರ ಕೇಳುವುದು ಜೀವನದ ಅರ್ಥ ಏನು ಅಂತ? ಜೀವನದ ಅರ್ಥ ಏನು ಅಂತ ಯಾರ ಹತ್ರವೂ ಕೇಳದೆ ಜೀವನದ ಅರ್ಥ ಏನು ಎನ್ನುವುದನ್ನು ತಾಯಿಯಿಂದ ಕಲಿತವರು ನಿರಂಜನ. ಹೇಳದೆ ನೋಡಿಯೇ. ಬುದ್ಧನಿಗೆ ಹೀಗೆ ಆಗಿತ್ತು. ಸಾವಿನ ಪ್ರಶ್ನೆ, ಸಾವು ಎನ್ನುವುದು ಖಚಿತ ಅಂತ ಗೊತ್ತಾದಾಗ ಯಾರಿಗೂ ಗೊತ್ತಾಗುವುದಿಲ್ಲ. ಖಚಿತವಾದದ್ದು ಯಾರಿಗೂ ಗೊತ್ತಾಗುವುದಿಲ್ಲ, ಮತ್ತು ಯಾರಿಗೂ ಅದು ಬೇಕಾಗಿರುವುದಿಲ್ಲ. ಗೊತ್ತಾದಾಗ, ಒಂದು ಕ್ಷಣದಲ್ಲಿ ಗೊತ್ತಾದಾಗ ಅವನು ಯಾರ ಹತ್ರವೂ ಕೇಳಲಿಲ್ಲ, ಯಾವ ಪಂಡಿತರ ಹತ್ರವೂ ಕೇಳಲಿಲ್ಲ. ಇದು ನಾನು ಪಂಡಿತರ ಬಗ್ಗೆ ಮಾಡುವ ಟೀಕೆ ಅಲ್ಲ. ನನ್ನನ್ನು ಕೆಲವರು ಪಂಡಿತ ಅಂತ ಹೇಳ್ತಾರೆ, ಟೀಕೆ ಅಲ್ಲ. ಮತ್ತೇನು ಅಂದರೆ, ಕಲ್ತದನ್ನು ಮಾತಾಡುವುದಲ್ಲ ನೀವು. ನನಗೆ ಗೊತ್ತೇ ಇದೆ ಅದು. ಯಾಕೆ ಅಂದರೆ, ನಿಮಗೆ ಆ ಪ್ರಶ್ನೆ ಹುಟ್ಟಲಿಲ್ಲ ಜೀವನದ ಅರ್ಥ ಏನು ಅಂತ. ಯಾರ ಹತ್ರ ನಾವು ಕೇಳಬೇಕು ಅಂದರೆ, ಆ ಪ್ರಶ್ನೆ ಯಾರಿಗೆ ನಿಜವಾಗಿ ಹುಟ್ಟಿದೆಯೋ ಅವರ ಹತ್ರ ಕೇಳಬೇಕು. ಕಲಿತವ್ರ ಹತ್ರ ಅಲ್ಲ, ಪುಸ್ತಕ ಓದಿದವರ ಹತ್ರ ಅಲ್ಲ, ಅದು ಯಾರ ಹತ್ರವಲ್ಲ, ಅದು ಅವರಿಗೆ ಆ ಪ್ರಶ್ನೆಯೇ ಹುಟ್ಟಲಿಲ್ಲ. ಪಂಡಿತರುಗಳಿಗೆ ಪ್ರಶ್ನೆಯೇ ಹುಟ್ಟಲಿಲ್ಲ. ಹುಟ್ಟಿದರೆ ಅವರು ಬರೀ ಪಂಡಿತರಾಗಿ ಇರುವುದಿಲ್ಲ, ಅವರ ಕಥೆಯೇ ಬೇರೆ. ಆದದ್ದರಿಂದ ತಾಯಿಯ ಜೀವನವೇ
ನಿರಂಜನರಿಗೆ ದಿಕ್ಸೂಚಿ. ನೊಂದವ್ರ ಹತ್ರ ಕೇಳಬೇಕು. ನಾವು ಹೇಳ್ತೇವಲ್ಲ, ಬಹಳ ಹೇಳ್ತೇವಲ್ಲ, ಸಂಸ್ಕೃತಿ ಅಂತ ಹೇಳ್ತೇವೆ, ಧರ್ಮ ಅಂತ ಹೇಳ್ತೇವೆ, ರಾಜಕೀಯ ಅಂತ ಹೇಳ್ತೇವೆ, ಇನ್ನೇನೋ ಎಲ್ಲ ಹೇಳ್ತೇವೆ, ದೇಶಭಕ್ತಿ ಅಂತ ಹೇಳ್ತೇವೆ, ಎಲ್ಲ ಹೇಳ್ತೇವೆ. ಹೇಳೋದಕ್ಕೆ ಏನು ತೊಂದರೆ ಇಲ್ಲ, ಭಾಷೆ ಪದಗಳು ಬೇಕಾದಷ್ಟಿದೆ. ಆದರೆ ನಿಜವಾಗಿ ಸಂಸ್ಕೃತಿಯ ಅರ್ಥ ಏನು ಅಂತ ಕೇಳಬೇಕಾದದ್ದು ಯಾರ ಹತ್ರ? ಸ್ತ್ರೀತ್ವದ ಅರ್ಥ ಏನು ಅಂತ ಕೇಳಬೇಕಾದ ಯಾರ ಹತ್ರ? ಬಹಳ ಆಶ್ಚರ್ಯ ಆಗ್ತದೆ ನನಗೆ. ತಾಯ್ತನ ಅಂದರೆ ಏನು ಎನ್ನುವುದರ ಅರ್ಥವನ್ನು ಕೇಳಬೇಕಾದದ್ದು ಬಾಲ ವಿಧವೆ ಹೆತ್ತ ಮೇಲೆ ಆ ಮಗು ತಾಯಿ ಹತ್ರ ಕೇಳಬೇಕು. ತಾಯ್ತನದ ಅರ್ಥ ಏನು? ಆಗ ದೃಷ್ಟಿಕೋನವೇ ಬೇರೆ, ಕಾಣಿಕೆಯೇ ಬೇರೆ ಆಗ್ತದೆ. ಇದೇನು ಕಥೆ ಅಂತ. ಸಂಸ್ಕೃತಿಯ ಅರ್ಥ ಏನು ಅಂತ ಕೇಳಬೇಕಾದ್ರೆ ನೊಂದವ್ರ ಹತ್ರ, ಬಡವರ ಹತ್ರ, ಬೀಡಿ ಕಟ್ಟುವವರ ಹತ್ರ, ದುಡಿಯುವವರ ಹತ್ರ, ಹೇಳುವುದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲದವರ ಹತ್ರ, ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲದವರ ಹತ್ರ ನಿಮ್ಮ ಮುಂದೆ ನಿಂತರೆ ಸಾಕು. ಅವರು ಅವರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಆರ್ಟಿಕ್ಯುಲೇಟ್ ಮಾಡಲಿಕ್ಕೆ ಗೊತ್ತಿಲ್ಲದವರ ಹತ್ರ ಇರೋ ಆರ್ಟ್ ಏನು ಎನ್ನುವುದನ್ನು ತಿಳಿಯುವುದು ಸಾಹಿತ್ಯದ ಉದ್ದೇಶ. ಅದು ಗೊತ್ತಾದದ್ದು ನಿರಂಜನರಿಗೆ ಅವರ ತಾಯಿಯವರು. ಇದಕ್ಕಿಂತ ದೊಡ್ಡ ಒಂದು ಸಂಗತಿ ಯಾವುದು? ಅದರಿಂದ ಉಳಿದ ಎಲ್ಲರೂ ತಾಯಿ ಅಂತ ಹೇಳಿದರೆ ಅದು ಬೇರೆಯೇ ಒಂದು ಅರ್ಥ, ಒಂದು ನಮಗೆಲ್ಲರಿಗೂ ಪರಿಚಿತವಾಗಿರತಕ್ಕ ಅರ್ಥ. ನಿರಂಜನರು ತಾಯಿ ಅಂತ ಹೇಳಿದರೆ ಅದು ಇನ್ನೊಂದೇ ಅರ್ಥ. ಮಹಾಭಾರತದಲ್ಲಿದೆ, ತಾಯಿ ಅಂತ ಹೇಳಿದರೆ ಅರ್ಜುನನಿಗೆ ಆಗುವ ಅರ್ಥ, ಪಾಂಡವರಿಗೆ ಆಗುವ ಅರ್ಥ ಒಂದು ರೀತಿ, ಕರ್ಣನಿಗೆ ಆಗುವ ಅರ್ಥ ಇನ್ನೊಂದೇ ರೀತಿ. ಆ ಅರ್ಥ ಆಗಬೇಕು. ಆ ಇನ್ನೊಂದು ಅರ್ಥ ಉಂಟಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಎನ್ನುವ ಮಾತು ಕೇಳಿದರೆ ಕರ್ಣನಿಗೆ ಏನಾದೀತು ಹೇಳಿಕ್ಕಾಗುವುದಿಲ್ಲ ಅದನ್ನು. ಆದರೆ ಎಲ್ಲರ ಹಾಗಲ್ಲ, ಎಲ್ಲ ಮಕ್ಕಳ ಹಾಗಲ್ಲ. ಈ ಮಕ್ಕಳದ್ದು ತಪ್ಪೇನೂ ಇಲ್ಲ, ಈ ಉಳಿದ ಮಕ್ಕಳೆಲ್ಲ ಇದ್ದಾರಲ್ಲ, ಇಬ್ಬರದ್ದು ತಪ್ಪೇನೂ ಇಲ್ಲ. ಆದರೆ ಅವರಿಗೆ ಈ ಅರ್ಥ ಆಗುವುದಿಲ್ಲ. ಇದಾಗದಿದ್ದರೆ ಜೀವ ಅಲ್ಲಾಡುವುದಿಲ್ಲ, ಅದಿದ್ದ ಹಾಗೆ ಇರ್ತದೆ. ಅದು ಜಡವಾಗುತ್ತಾ ಹೋಗ್ತದೆ, ಅದನ್ನು ವರ್ಣನೆ ಮಾಡ್ತಾ ಹೋಗ್ತದೆ, ಕೀರ್ತಿಸ್ತಾ ಹೋಗ್ತದೆ. ಆದುದರಿಂದಲೇ ನಿರಂಜನರ ಸಾಹಿತ್ಯ ನನಗೆ ಬಹಳ ಇಷ್ಟ ಆಯಿತು. ಮಾರ್ಕ್ಸ್ವಾದದ ಬಗ್ಗೆ ಹೇಳಿದ್ದು, ಅವರ ಪಾರ್ಟಿಯನ್ನು ಬಿಟ್ಟದ್ದು ಇಷ್ಟ ಆಯಿತು. ವ್ಯಕ್ತಿತ್ವ ಬದಲಾಗಲಿಲ್ಲ. ಪಾರ್ಟಿ ಬಿಟ್ಟಿರ್ಬೋದು, ಪಾರ್ಟಿ ಅಂತ ಹೇಳಿದರೆ ಅದು ಬಿಡುವ, ವ್ಯಕ್ತಿತ್ವ ಬದಲಾಗಲಿಲ್ಲ. ನಾನು ಬಹಳ ಜನರನ್ನು ನೋಡಿದ್ದೇನೆ, ಏನು ಅಂದರೆ ಹೋರಾಟ ಮಾಡ್ತಾರೆ, ಅದರಲ್ಲಿ ಇರ್ತಾರೆ, ಮುಂಚೂಣಿಯಲ್ಲಿ ಇರ್ತಾರೆ, ಎಲ್ಲವನ್ನು ಮಾಡ್ತಾರೆ. ಅದೊಂದು ತಾರುಣ್ಯದ ಕಾಲ, ಯೌವನದ ಕಾಲ ಅಂತ ಅವರೇ ಮತ್ತೆ ಅದನ್ನು ಹೇಳ್ತಾ ಇರ್ತಾರೆ. ಆಮೇಲೆ ಏನಾಗ್ತದೆ ಅಂದರೆ ತಲೆ ಬೆಳ್ಳಗಾಗ್ತದೆ, ವಯಸ್ಸಾಗ್ತದೆ, ಮಧ್ಯ ವಯಸ್ಸು ಬರ್ತದೆ. ಅದುವರೆಗೆ ಕಾಣದೇ ಇದ್ದ ಸ್ವಾರ್ಥಪೂರಿತವಾದ ಸ್ವಾರ್ಥಮಯವಾದ ಲೋಕದಲ್ಲಿ ತಮ್ಮ ದಾಳ ಎಸೆಯಲಿಕ್ಕೆ ಪ್ರಾರಂಭ ಆಗ್ತದೆ ಮನಸ್ಸು. ಆಗ ದಾರಿ ಬದಲಾಗ್ತದೆ. ಬಹಳ ಜನರನ್ನು ನೋಡಿದ್ದೇನೆ. ನನಗಿನ್ನೆಂತ ಆಗ್ತದೋ ಗೊತ್ತಿಲ್ಲ, ಟೀಕಿಸುವುದಲ್ಲ, ನಾನು ನೋಡಿ ವಿಷಯ ಹೀಗಿದೆ ಅಂತ ಹೇಳುವುದಷ್ಟೇ, ಯಾರನ್ನು ಟೀಕಿಸುವುದಲ್ಲ. ನಾವು ಎಲ್ಲರೂ ಕೂಡ ದುರ್ಬಲರೇ, ಏನಾಗ್ತದೆ ಅಂತ ಗೊತ್ತಿಲ್ಲ. ಹೋರಾಟದ ದಾರಿಯಲ್ಲಿ ಇದ್ದು ಏನು ಎಲ್ಲ ಇದ್ದು ಕ್ರಾಂತಿಯ ಮಾತಾಡಿದವರು ಏನೇನಾಗಿ ಹೋದರು ಎನ್ನುವುದಕ್ಕೆ ಇತಿಹಾಸವೇ ಸಾಕ್ಷಿ. ಬದಲಾಗಲಿಲ್ಲ, ನಿರಂಜನ ಬದಲಾಗಲಿಲ್ಲ. ಅವರು ನಿಮಗೆ ಹೇಳಿದ ಮಾತು ಚೆನ್ನಾಗಿದೆ, ನೀವು ಅದನ್ನು ಸಮರ್ಥಿಸಿದ್ದೀರಿ. ಏನು ಅಂದರೆ, ಬಹಳ ಮಾತಾಡಬೇಡಿ, ಬಹಳ ಮಾತಾಡಿದರೆ ಬರೀಲಿಕ್ಕೆ, ನನಗೆ ಭಾಳ ಇಷ್ಟ ಆಯಿತು, ಬರೀಲಿಕ್ಕೆ ಆಗೋದಿಲ್ಲ ಅಂತ. ಬಹಳ ನೀವು ಬರಿಬಾರ್ದು ಅಂತಲ್ಲ, ಅಥವಾ ನಿಮಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತಲೂ ಅಲ್ಲ, ಒಂದು ಸಿದ್ಧಾಂತ ಅಲ್ಲ. ಆದರೆ ಬಹಳ ಮಾತಾಡಿದರೆ ಆಮೇಲೆ ಹೇಳಲಿಕ್ಕೆ ಎಂಥದ್ದು ಇಲ್ಲ, ನೀವು ಹೇಳಬೇಕಾದ್ದೆಲ್ಲವನ್ನು ಹೇಳಿ ಆಗಿದೆ, ಮತ್ತೆ ಬರೆಯುವುದಂಥದ್ದು ಅಂದರೆ ಒತ್ತಡ ಹೊರಟು ಹೋಗ್ತದೆ. ಬಹಳ ಇದು ಎಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ, ಒತ್ತಡವನ್ನು ಒಳಗೆ ಕಾಪಿಟ್ಟುಕೊಳ್ಳುವ ಒಂದು ಗುಣ, ಅದನ್ನು ವ್ಯಯ ಮಾಡದ ಗುಣ, ಒಂದು ಏನು
ವೇಸ್ಟ್ ಮಾಡದ ಗುಣ. ಗೊತ್ತಿದ್ದದ್ದೆಲ್ಲ ಹೇಳಬಾರದು, ಯಾಕಂದರೆ ಸ್ವಲ್ಪ ಬೇಕದು ಅಲ್ಲಿ ಎಲ್ಲ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಖಾಲಿ ಆಗೋದು ಅಂತ ಇಲ್ಲ, ಹಾಗೆ ಇಲ್ಲ. ಅದು ನಿಮಗೆ ಬರೀಲಿಕ್ಕೆ ಬೇಕಾದ ಒಂದು ವಿಶೇಷವಾದ ಒತ್ತಡ. ಇದು ಕಲೆಗೆ ಸಂಬಂಧಪಟ್ಟ ಒಂದು ಮಾರ್ಮಿಕತೆ. ಇದು ನನಗೆ ಒಂದು ಕಾಲದಲ್ಲಿ ಅನ್ನಿಸ್ತಾ ಇತ್ತು, ಕಲೆಯ ಬಗ್ಗೆ ನಿರಂಜನರು ಬಹಳ ಯೋಚನೆ ಮಾಡಿದವರಲ್ಲ ಅಂತ. ಮಾಡಬೇಕಾಗಿಯೂ ಇಲ್ಲ. ಅದು ತಾನಾಗಿ ನಿಮಗೆ ಏನಿದೆ ನಿಮ್ಮ ಅನುಭವವನ್ನು ನೀವು ಹೇಳುವುದಕ್ಕೆ ಹೊರತಾಗಿ ಕಲೆ ತಾನಾಗಿ ನಿಮ್ಮನ್ನು ಫಾಲೋ ಮಾಡ್ತದೆ. ಮಾಡಬೇಕು, ಮಾಡದಿದ್ದರೆ ಅದು ಇರಲಿ ಅಲ್ಲಿ. ಹೀಗೆ ಇತ್ತು. ಆದರೆ ಬರೀತಾ ಬರೀತಾ ಗೊತ್ತಿಲ್ಲದೆ ನಮಗೆ ಬರವಣಿಗೆಯ ಪ್ರೋಸೆಸ್ಸಿನ ಮೇಲೆ ಒಂದು ಪ್ರೀತಿ ಹುಟ್ಟಿಬಿಡ್ತದೆ. ಅಲ್ಲಿ ಕಲೆಯ ಕಾಣಕ್ಕೆ ಗೊತ್ತಾಗ್ತದೆ. ಗಾಂಧೀಜಿಯವರಿಗೂ ಟಾಗೋರಿಗೂ ಬಹಳ ವಾಗ್ವಾದ ಆಗಿದೆ ಕಲೆಯ ಬಗ್ಗೆ. ಟಾಗೋರ್ ಹೇಳ್ತಾ ಇದ್ರು, ತಾಜ್ ಮಹಲ್ ಅಂದರೆ ಅದೊಂದು ಅದ್ಭುತವಾದ ಕಾವ್ಯ, ಅದು ಕಲ್ಲಿನಲ್ಲಿ ಬರೆದ ಕಾವ್ಯ, ಅದು ಅದ್ಭುತವಾಗಿರತಕ್ಕ ಸಂಗತಿ ಅಂತ ಎಲ್ಲ ಹೇಳ್ತಾ ಇದ್ರು. ಗಾಂಧಿ ಇದನ್ನು ಒಪ್ಪುತ್ತಿರಲಿಲ್ಲ. ಗಾಂಧೀಜಿಯವರು ಇದನ್ನು ಒಪ್ಪುತ್ತಿರಲಿಲ್ಲ. ಗಾಂಧೀಜಿ ಹೇಳಿದ ಮಾತಂತ ಗೊತ್ತುಂಟು, ಎಷ್ಟು ಚೆನ್ನಾಗಿದೆ ಆ ಮಾತು. ವೈಯಕ್ತಿಕವಾದ ಆಲೋಚನೆ ಮಾಡಿ, ವೈಯಕ್ತಿಕವಾದ ಒಂದು ಪ್ರೇಮವನ್ನು, ವ್ಯಕ್ತಿಗತವಾದ ಒಂದು ಪ್ರೇಮವನ್ನು ಮೆರವಣಿಗೆ ಮಾಡದಿದ್ದರೆ, ಊರಿನಲ್ಲಿ ಮೆರವಣಿಗೆ ಮಾಡದಿದ್ದರೆ ಆ ಪ್ರೇಮ ನಿಸ್ತೇಜವಾಗುವುದೇ. ಎಷ್ಟು ಚೆನ್ನಾಗಿದೆ. ತಾಜ್ ಮಹಲ್ ಅಂದ್ರೇನು? ವ್ಯಕ್ತಿಗತವಾಗಿರ್ತಕ್ಕ ಒಂದು ಪ್ರೇಮ. ಅವನಿಗೊಂದು ಯಾರ ಮೇಲೆ ಒಂದು ರಾಣಿ, ಅವನ ಹತ್ರ ದುಡ್ಡಿದೆ, ಅವನ ರಾಜ ನವಾಬ, ಅವನು ಮಾಡಿದ್ದಾನೆ. ಇದು ವ್ಯಕ್ತಿಗತವಾದ ಪ್ರೇಮವನ್ನು ನೀವು ಮೆರವಣಿಗೆ ಮಾಡೋದು, ತೋರಿಸೋದು. ಇದು ನೋಡಿ ಆಶ್ಚರ್ಯ. ಸ್ವಯಂ ದೊಡ್ಡ ಕವಿಗಳೇ ಆಗಿರತಕ್ಕ ಟಾಗೋರರಿಗೆ ಗೊತ್ತಾಗದೇ ಇದ್ದ ಸಂಗತಿ ಕಲೆಯ ಬಗ್ಗೆ ಅಷ್ಟು ಮೋಹ ಇಲ್ಲದ ಗಾಂಧಿಗೆ ಗೊತ್ತಾಗುವುದುಂಟಲ್ಲ. ಇದು ಜೀವನದಿಂದ ಹುಟ್ಟುವುದು. ಈ ಸಂಗತಿ ಜೀವನದಿಂದ ಹುಟ್ಟುವುದು. ಈ ಜೀವನದಿಂದ ಹುಟ್ಟುವುದುಂಟಲ್ಲ, ಅದರಲ್ಲಿ ಒಂದು ಕಲೆ ಇದೆ. ಅದನ್ನು ಗಾಂಧಿ ಅಲ್ಲದೆ ಬೇರೆ ಕಲೆ ಎಲ್ಲರೂ ಮತ್ತೆ ಹೌದು ಚೆನ್ನಾಗಿದೆ ಅಂತಲೇ ಹೇಳುವುದಲ್ಲದೆ, ಕಮ್ಯುನಿಸ್ಟರು ತಪ್ಪಿದ್ಕೊಬಿಡಿ, ನಾನು ಒಂದು ರೀತಿ ನಿಮ್ಮ ಒಟ್ಟಿಗಿದ್ದೇನೆ, ಎಲ್ಲದರಲ್ಲಿಯೂ ಅಲ್ಲ. ಅಲ್ಲ, ಟೀಕೆ ನಾನು ನಿಮ್ಮನ್ನು ಟೀಕಿಸುವುದಲ್ಲ, ನನ್ನನ್ನೇ ನಾನು ಟೀಕಿಸುವುದು. ಮನಸ್ತಾಪ, ಪರ ಮನಸ್ತಾಪ ಅಲ್ಲ. ಈಗ ನೀವು ಚಾ ಕೊಟ್ಟರೆ ನಾನೇ ಅದು ಮಾಡುವುದು. ಇದು ಅಂದರೆ ಇದು ಭಾಷಣ ನಿಲ್ಲಿಸಿ ಎನ್ನುವುದಕ್ಕೊಂದು ಸೂಚನೆ. ಒಂದು ಪ್ರೀತಿಯೂ ಆಯಿತು, ಸಾಕು ಅಂತಲ್ವ. ಏನಾಯ್ತಪ್ಪ ಈಗ? ಮರ್ತೋಯ್ತು ನನಗೆ. ಸುಮನಸ್ತಾಪ ಅಂತ ಹೇಳಿದ್ದು ನಾನು. ಏನು ಅಂದರೆ ಗಾಂಧಿಯವರು ಇದನ್ನು ಹೇಳಿದ್ದು. ಮಾರ್ಕ್ಸ್ವಾದಿಗಳು ಏನು ಹೇಳ್ತಾರೆ ಅಂದರೆ, ಸಾವಿರಾರು ಜನ ಶ್ರಮಜೀವಿಗಳ ಬೆವರಿನ ಮೇಲೆ ಕಟ್ಟಿದ ಕಟ್ಟಡ ಅಂತ ತಾಜ್ ಮಹಲ್ ಅಂದ್ರೆ ಎಂಥದನ್ನು ಹೇಳ್ತಾರೆ. ಅದು ಇದ್ದದ್ದೇ, ಅದು ತಪ್ಪೇನೂ ಅಲ್ಲ. ಆದರೆ ಇದು ಉಂಟಲ್ಲ, ಯಾವುದು ಈ ಸ್ವಂತ ಒಂದು ಪ್ರೇಮದ ಸಂಗತಿಯನ್ನು ನೀವು ಅಭಿವ್ಯಕ್ತಿ ಮಾಡದಿದ್ದರೆ, ಎಲ್ಲರ ಮುಂದೆ ಹೇಳದಿದ್ದರೆ ಅದೇನು ಕುಸಿದು ಹೋಗ್ತದ ಅಂತ ಕೇಳುವುದುಂಟಲ್ಲ. ಇದು ಮಾರ್ಕ್ಸ್ವಾದಕ್ಕೆ ಬೇಕು. ಈ ಸಂಗತಿ ಅಗತ್ಯ. ಎರಡು ರೀತಿಯಿಂದಲೂ ನಮಗೆ ಅದನ್ನು ನೋಡಲಿಕ್ಕೆ ಗೊತ್ತಿರಬೇಕು, ಅಥವಾ ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಒಂದು ವಿಷಯ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ, ಆಮೇಲೆ ಚಾ ಕುಡಿದು ಹೋಗ್ತೇನೆ. ಏನು ಅಂದರೆ, ಅವಾಗ ಯಾರು ಹೇಳಿದ್ರು? ನೀವು ಹೇಳಿ ಎಲ್ಲರೂ ಕುವೆಂಪು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಹೀಗೆ ಹೇಳ್ತೀರಿ, ನೀವು ಹೇಳ್ಬೋದು, ನಾನು ಹೇಳ್ಬೋದು. ಕುವೆಂಪು ಹೀಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಒಂದು ಪುಸ್ತಕ ಇದೆ ಸರ್, ಆನ್ ಡೆತ್, ಸಾವಿನ ಮೇಲೆ ಒಂದು ಪುಸ್ತಕ ಇದೆ. ಡಾಕ್ಟರ್ಗಳು ಬರೆದರು, ವಿಜ್ಞಾನಿಗಳು ಅಧ್ಯಯನ ಮಾಡಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಬರ್ತದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, 5 ಜನರಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬರ್ತದೆ ಈ ಲೋಕದಲ್ಲಿ.
700 ಕೋಟಿ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 5 ಜನರಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬರ್ತದೆ. ಯಾಕೆ ಬರ್ತದೆ? 4 ಜನರನ್ನು ಉಳಿಸುವುದಕ್ಕೋಸ್ಕರ ಬರ್ತದೆ. 4 ಜನರಿಗೆ ಬರಲಿಲ್ವಲ್ಲ, ಇವರಿಗೆ ಬರ್ತದೆ. ಆ ಕಾರಣಕ್ಕೋಸ್ಕರ ಉಳಿದ 4 ಜನರಿಗೆ ಡಯಾಬಿಟೀಸು 21 ಜನರಲ್ಲಿ ಒಬ್ಬನಿಗೆ ಬರ್ತದೆ ಅಂತ ಇಟ್ಕೊಳ್ಳಿ. ಯಾಕೆ ಬರ್ತದೆ ಅಂದರೆ ಬೇರೆ 25 ಕಾರಣಗಳು ಇರ್ಲಿಕ್ಕೆ ಸಾಕು, ಅದು ಬೇರೆ ವಿಷಯ. ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕ ವಿಷಯ, ಸೋಷಿಯಾಲಜಿ. ಇದು ಏನು ಅಂತ ಕೇಳಿದ್ರೆ 19 ಜನರಿಗೆ ಬಾರದೇ ಇದ್ದದ್ದಕ್ಕೆ ಇವನಿಗೆ ಬರುವುದು, ಅವರನ್ನು ಅದರಿಂದ ಮುಕ್ತರನ್ನಾಗಿ ಮಾಡುವುದಕ್ಕೆ. ಆದುದರಿಂದ 10,000 ಜನರಲ್ಲಿ ಒಬ್ಬ ಜೀನಿಯಸ್ ಇರ್ತಾನೆ, 9,999 ಮಂದಿ ಎವರೇಜ್ ಇರ್ತಾರೆ. ಆದುದರಿಂದ ಒಬ್ಬ ಜೀನಿಯಸ್ ಆಗಿರ್ತಾನೆ. ಜೀನಿಯಸ್ ಆಗಿರುವವನ ಕರ್ತವ್ಯ ಎಂಥದ್ದು ಅಂದರೆ ಯಾರು ಎವರೇಜ್ ಆಗಿದ್ದಾರೆ ಅವರಿಗೆ ಅವನು ಕೃತಜ್ಞನಾಗಿರಬೇಕು ಅಂತ ಹೇಳಬಾರ್ದು ಯಾರು ಕೂಡ. ಇದು ಮಾರ್ಕ್ಸ್ವಾದವೂ ಹೌದು, ಇದು ಮಾನವವಾದವೂ ಹೌದು. ಇದು ಸಾಹಿತ್ಯದ ಒಂದು ವಿಶೇಷ. ಇದು ಒಬ್ಬ ಸಾಹಿತಿ ಇರ್ತಾನೆ ಅಂತ ಹೇಳಿದರೆ ಹೌದು, ಒಬ್ಬ ಸಾಹಿತಿ ಇರ್ತಾನೆ. ಎಷ್ಟು ಮಂದಿ ಎಲ್ಲರೂ ಬರಿಬೇಕಾಗಿಲ್ಲ, ಎಲ್ಲರೂ ಬರಿಬೇಕಾಗಿಲ್ಲ, ಎಲ್ಲರೂ ಬರೆದು ಏನಾಗಬೇಕಾಗಿಲ್ಲ. ಎಲ್ಲರೂ ಬರಲಿಕ್ಕೆ ಹೊರಟ್ರೆ ಏನಾಗ ಒಬ್ಬರು ಬರ್ತದೆ ಮತ್ತೊಬ್ಬರು ಬರೆದು ಹಾಕೋದು. 10 ಪುಸ್ತಕ ಹೋದರೆ 11ನೇ ಪುಸ್ತಕ. ಅದು ಹಾಗಲ್ಲ. ಒಬ್ಬ ಇರ್ತಾನೆ, ಒಬ್ಬ ಸಾಹಿತಿ ಇರ್ತಾನೆ, ಇರಲಿ, ಅವನು ಉಳಿದ ಎಲ್ಲರಿಗೆ ಕೃತಜ್ಞನಾಗಿರ್ತಾನೆ. ಅವರ ಹಾಗೆ ಇದ್ದದ್ರಿಂದ ಅವನ ಹಾಗೆ ಬರೀಬೇಕು. ಅದಕ್ಕೆರಡಕ್ಕೆ ಪರಸ್ಪರ ಸೃಷ್ಟಿಶೀಲತೆ ಅಂತ ಹೇಳುವುದಕ್ಕೆ ಪರಸ್ಪರ ಹತ್ತಿರದ ಸಂಬಂಧ ಇದೆ. ನೇಚರ್, ಪ್ರಕೃತಿ ಫಂಕ್ಷನ್ ಮಾಡುವುದು ಆನ್ ನಂಬರ್ಸ್, ಸ್ಟ್ಯಾಟಿಸ್ಟಿಕ್ಸ್ನ ಮೇಲೆ, ಲೆಕ್ಕಾಚಾರದ ಮೇಲೆ, ಮ್ಯಾಥಮೆಟಿಕ್ಸ್ನ ಮೇಲೆ ಪ್ರಕೃತಿ ಕೆಲಸ ಮಾಡುವುದು. 10,000 ಜನರಲ್ಲಿ ಒಬ್ಬ ಜೀನಿಯಸ್ ಅಂದರೆ ಅರ್ಥ ಏನು? ಸ್ಟ್ಯಾಟಿಸ್ಟಿಕ್ಸ್ ಅದು ಲೆಕ್ಕಾಚಾರ, ಇದು ಸಾಂಖ್ಯ ತತ್ವಜ್ಞಾನ. ಇದು ಹೀಗೆ ಇದೆ. ಹೀಗೆ ಇದ್ದಾಗ ಅವನು ಡಾಕ್ಟರ್ ಬರೀತಾನೆ ಅದರಲ್ಲಿ, ಪ್ರತಿಯೊಬ್ಬ ನಿರೋಗಿಯೂ ಕೂಡ ಒಂದು IO ಕಾರ್ಡ್ ಅನ್ನು ಎಲ್ಲ ರೋಗಿಗಳ ಬಗ್ಗೆಗೆ ಇಟ್ಟುಕೊಂಡಿರಬೇಕು. ಇದು ಸಾಮಾಜಿಕತೆ. ಅಂದರೆ ನಾನು ನಿನಗೆ ಕೃತಜ್ಞನಾಗಿದ್ದೇನೆ, ನನಗೆ ಬಂದಿಲ್ಲ, ನನಗೆ ರೋಗ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ. ಆದುದರಿಂದ ಅದಕ್ಕೆ ನಿನಗೆ ಬಂದಿರುವುದು ಕಾರಣ, ನಾನು ನಿನ್ನ ಸೇವೆ ಮಾಡುವುದಕ್ಕೆ ಬೇಕು. ಅದು ಕರ್ತವ್ಯ ಅಂತ ಮನುಷ್ಯನಿಗೆ ಗೊತ್ತಾಗುವುದು ಪ್ರಕೃತಿಯ ಈ ವಿನ್ಯಾಸದಿಂದ. ಆದ್ದರಿಂದ ಸಾಹಿತ್ಯ ಅದು ಯಾರನ್ನು ಓಲೈಸಬೇಕು ಅಥವಾ ಯಾರನ್ನು ಮುಟ್ಟಬೇಕು, ಯಾರ ಕುರಿತು ಬರೀಬೇಕು, ಆತ್ಮಕಥೆ ಅಲ್ಲ. ಅದು ಬರೆಯುವಂಥದ್ದು ಸಮಾಜದಲ್ಲಿ ಜನ ಹೇಗೆ ನೊಂದಿದ್ದಾರೆ, ಅವರ ನೋವೇ ಸಾಹಿತ್ಯದ ವಸ್ತುವಾಗುವುದು ಈ ಕಾರಣಕ್ಕೆ. ಅವರ ನೋವೇ ನಮ್ಮ ನೋವು ಅಂತ ಗೊತ್ತಿಲ್ಲದೆ ಇದು ಬಹಳ, ನೀವು ಇದನ್ನು ಬಹಳ ಆರ್ಟಿಕ್ಯುಲೇಟ್ ಮಾಡಿ ಸಿದ್ಧಾಂತ ಮಾಡಲಿಕ್ಕೆ ಹೊರಟ್ರೆ, ಬೌದ್ಧಿಕವಾದರೆ ಒಳಗಿನ ಜೀವ ಆರಿ ಹೋಗ್ತದೆ. ಭಾರಿ ಆಶ್ಚರ್ಯ ಇದು. ಒಳಗಿಂದ ಗೊತ್ತಾಗುವುದು, ಹೊರಗಿಂದ ಹೇಳಿ ಉಪದೇಶ ಮಾಡಿ ಗೊತ್ತಾಗುವುದಲ್ಲ, ಒಳಗಿನಿಂದ ಗೊತ್ತಾಗುವುದು. ಈ ಒಳಗಿನಿಂದ ಗೊತ್ತಾಗುವುದು ನಿರಂಜನರಿಗೆ ಹುಟ್ಟಿನಿಂದ ಬಂತು, ಅವರ ತಾಯಿಯ ಕೃಪೆ. ಅದರಿಂದ ಕನ್ನಡ ಸಾಹಿತ್ಯದಲ್ಲಿ ನಿರಂಜನ ನೋಡಿ ಪ್ರಗತಿಶೀಲರು. ಪ್ರಗತಿಶೀಲರಲ್ಲಿಯೇ ಎಷ್ಟು ವ್ಯತ್ಯಾಸ. ಚಿತ್ರದುರ್ಗದ ಚರಿತ್ರೆಯನ್ನು ತರಾಸು ಬರೆದು ಒಂದು ವೈಭವೀಕರಣ ಇದೆ, ಚೆನ್ನಾಗಿದೆ ಸಾಹಿತ್ಯ, ಅದೆಲ್ಲ ಇದೆಯಪ್ಪ. ಅದನ್ನು ಏನು ಹೇಳಿದ್ರು, ಈಗ ಏನು ಹೇಳಿದ್ರು ಗಲಾಟೆ ಆಗ್ತದೆ, ಅದು ಕಷ್ಟ. ಒಂದು ವೈಭವೀಕರಣ ಇದೆ, ಒಂದು ಎಂತ ಹೇಳುವುದು ಅದಕ್ಕೆ, ಅದು ಒಂದು ದೃಷ್ಟಿಕೋನದಿಂದ ಬರೆದದ್ದು. ನಿರಂಜನ ಚಿರಸ್ಮರಣೆ ಬರೆದರಲ್ಲ, ಅದರ ದೃಷ್ಟಿಕೋನವೇ ಬೇರೆ, ಚರಿತ್ರೆಯನ್ನು ನೋಡತಕ್ಕ ದೃಷ್ಟಿಕೋನವೇ ಬೇರೆ. ಇದು ಅವರಿಗೆ ಸಿಕ್ಕಿದ್ದು ಮಾರ್ಕ್ಸ್ವಾದದ ಅಧ್ಯಯನದಿಂದ ಮಾತ್ರ ಅಲ್ಲ, ಅವರ ತಾಯಿಯಿಂದ ಅವರಿಗೆ ಸಿಕ್ಕಿದ್ದು. ನೋಡಬೇಕಾದ್ದು ಹೇಗೆ ಅಂತ, ಈ ಸಮಾಜವನ್ನು ನೋಡಬೇಕಾದ್ದು ಹೇಗೆ ಅಂತ. ತಂದೆಯಾದವನು ದೂರದಲ್ಲಿ ಹೋಗ್ತಾ ಇದ್ದರೆ, ಮಾರ್ಗದಲ್ಲಿ ಹೋಗ್ತಾ ಇದ್ದರೆ, ಮನೆಗೆ ಬಾರದೆ ಹೋಗ್ತಾ ಇದ್ದರೆ, ಕಿಟಕಿಯಲ್ಲಿ ತಾಯಿ ಮಗನಿಗೆ ಹೇಳುವುದು, ಅದು ನಿನ್ನ ತಂದೆ ಅಂತ. ಸಮಾಜದಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ.
ಏನು ಸ್ಥಿತಿ ಅಂದರೆ ಯಾರು ಕೂಡ ಸತ್ಯ ಹೇಳುವುದಕ್ಕೆ ಬಹಳ ಆಶ್ಚರ್ಯ ಅಲ್ಲ. ಸಾಹಿತ್ಯದ ಒಂದು ವಿಶೇಷ ಎಂಥದ್ದು ಅಂದರೆ ಸತ್ಯವನ್ನು ಹೇಳದೆ ಸತ್ಯವನ್ನು ಹೇಳುವುದು. ಯಾಕೆ ಅಂದರೆ ಸಮಾಜದಲ್ಲಿ ಜನ ಹೇಗಿರ್ತಾರೆ ಅಂದರೆ, ಕುಮಾರವ್ಯಾಸನ ಒಂದು ಮಾತು, ಬೇರೆ ಏನೂ ಬೇಡ, ಏನು ಯಥಾರ್ಥ ಭಾಷಣ ಭೀತ ಚೇತನರು. ಇದು 500 ವರ್ಷಗಳಿಗೆ ಹಿಂದೆ ಅಚ್ಚ ಕನ್ನಡದಲ್ಲಿ ಬರೆದದ್ದು. ಏನು ಹೇಳಬೇಕು? ಯಥಾರ್ಥ ಭಾಷಣ ಭೀತ, ಗೊತ್ತಿಲ್ಲ ಅಂತಲ್ಲ, ಹೆದರ್ತಾರೆ ಅಂತ. ಯಥಾರ್ಥ ಏನು ಅಂತ ಗೊತ್ತಿಲ್ಲ. ಈಗ ನಮಗೆ ಇಲ್ಲಿ ಇಷ್ಟು ಮಂದಿ ಇದ್ದೇವೆ, ಕೆಲವರೆಲ್ಲ ಹೋದರು, ಇಷ್ಟು ಮಂದಿ ಇದ್ದೇವೆ, ನಮಗೆಲ್ಲ ಸತ್ಯ ಗೊತ್ತುಂಟ ಇಲ್ಲೋ ಹೇಳ್ತೇವೆ. ಮತ್ತೆ ಹೇಳದೆ ಇರುವುದಕ್ಕೆ ಅದನ್ನು ಆರ್ಟಿಕ್ಯುಲೇಟ್ ಮಾಡಿ ಹೇಳ್ತೇವೆ. ಅದರಿಂದ ಸಾಹಿತ್ಯ ಯಥಾರ್ಥದ ಒಂದು ನಾಡಿ. ಅದನ್ನು ಮಿಡಿಬೇಕು. ನಿರಂಜನ ಪ್ರಗತಿಶೀಲರಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಆ ನಾಡಿಯ ಮಿಡಿತವನ್ನು ಬಲ್ಲವರು ಮತ್ತು ಮಿಡಿದವರು ಅವರ ನೆನಪಿಗೆ ಚಿರಸ್ಮರಣೆ. 4 ಮಾತನ್ನು ನಾನು ಇಲ್ಲಿ ಆಡುವುದಕ್ಕೆ ಅವಕಾಶ ಕೊಟ್ಟೆ, ಇದನ್ನು ಕೇಳಿದ. ನಮಸ್ತೆ. ನಾವು ಲಕ್ಷ್ಮೀಶ ತೊಳ್ಪಾಡಿಯವರ ಪರಿಚಯವನ್ನು ಮಾಡದಿದ್ದರೂ ಕೂಡ ಅವರ ಮಾತುಗಳ ಮೂಲಕ ಅವರೇನು ಅಂತ ಎಲ್ಲರಿಗೂ ಅರ್ಥವಾದರು. ಸರ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಇವತ್ತಿನ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಂತಹ ಒಬ್ಬ ವಿದ್ಯಾರ್ಥಿಗೆ ಹಾಗೂ ಒಬ್ಬರು ಅಧ್ಯಾಪಕರಿಗೆ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಉಂಟು. ಆದಷ್ಟು ಬೇಗ ಬಂದು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬಹುದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಾಂಜ ಅಂತ ಹೇಳಿ. ನಾನು ಪ್ರಸ್ತುತ ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ. ಪ್ರಾಯಶಃ ಇವತ್ತು ನಿರಂಜನರನ್ನು ಯಾಕೆ ನೆನಪು ಮಾಡಿಕೊಳ್ಳಬೇಕು ಅನ್ನುವಂಥದ್ದು ನೆಲೆಗಟ್ಟಿನಲ್ಲಿ ಆಯೋಜನೆಗೊಂಡಂಥ ಈ ವಿಚಾರ ಸಂಕಿರಣ ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಇವತ್ತು ನಡೆದಂಥ ಎಲ್ಲ ವಿಚಾರಗೋಷ್ಠಿಗಳು ಕೂಡ ಅನೇಕ ಆಯಾಮಗಳಲ್ಲಿ ಅವರನ್ನು ನಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಇಲ್ಲಿಯ ಇಂದಿನ ವಿಚಾರಗೋಷ್ಠಿಯಲ್ಲಿ ಉಪನ್ಯಾಸವನ್ನು ಮಂಡಿಸಿದಂತಹ ಜೆನ್ ಮೋಹನ್ ಸರ್ ಇರ್ಬೋದು, ಡಾಕ್ಟರ್ ಕಾತೇನಿ ಕುಂಜಿಬೆಟ್ರವರು ಇರ್ಬೋದು, ಪಾಟೀಲ್ ಸರ್ ಇರ್ಬೋದು, ಹೀಗೆ ಅನೇಕರು ತಮ್ಮ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿರುವುದು ನಿಜವಾಗ್ಲೂ ನಮಗೆ ಸ್ಫೂರ್ತಿದಾಯಕವಾಗಿರುವಂಥದ್ದು. ನಾನು ಒಂದು ವಿಷಯವನ್ನು ಇಲ್ಲಿ ನೆನಪು ಮಾಡಿಕೊಳ್ಬೇಕೇನೆಂದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಸಾಹಿತ್ಯ ಅಕಾಡೆಮಿ ದೆಹಲಿಯವರು ಇರ್ಬೋದು, ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವಂಥದ್ದು ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ಈ ಹೊತ್ತಿನಲ್ಲಿ ಆಗ್ತಿರುವಂಥದ್ದು ಕೂಡ ಬಹಳ ಹೆಮ್ಮೆ ತಂದಿದೆ. ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಉಡುಪಿ MGM ಕಾಲೇಜ್ನಲ್ಲಿ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದೆಲ್ಲದರ ಒಂದು ನೆನಪಿಗೆ ಒಂದು ವಿಷಯವಾದರೆ, ಈ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ವಾಟ್ಸಪ್ ಬಳಗ, ನಾವು ಫೇಸ್ಬುಕ್ಕಲ್ಲಿ ಒಂದು ಬಳಗವನ್ನು ಮಾಡ್ಕೊಂಡಿದ್ದೇವೆ. ಸುಮಾರು ಯುವ ತರುಣರು, ಜಯಮೋಹನ್ ಸರ್ ಈಗಾಗಲೇ ಬೆಳಗ್ಗೆ ಹೊತ್ತಿನಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆ ಓದುಗರ ಬಳಗದ ಸದಸ್ಯರಲ್ಲಿ ನಾನು ಒಬ್ಬನು. ಈ ಚಿರಸ್ಮರಣೆ ಇರ್ಬೋದು, ಅಥವಾ ಮೃತ್ಯುಂಜಯ ಕಾದಂಬರಿ ಇರ್ಬೋದು, ಕೊನೆಯ ಗಿರಾಕಿ ಇರ್ಬೋದು, ಈ ಥರದ ಕಾದಂಬರಿಗಳು ಅಥವಾ ಕೃತಿಗಳು ನಮ್ಮಲ್ಲಿ ಹೊಸ ಬಗೆಯ ಆಲೋಚನೆಯನ್ನು ಉಂಟು ಮಾಡಿದಾವೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನುವಂಥದ್ದು ಅದು ಒಂದು ಕಡೆ ಅಪವಾದ ಆದರೂ ಕೂಡ, ಅದ್ರ ಜೊತೆಗೆ ಇಲ್ಲ, ನಮ್ಮಂಥ ಯುವಕರು ಇವತ್ತು ಓದುವವರು ಇದ್ದಾರೆ ಅನ್ನುವುದಕ್ಕೆ ನಾವು ಇವತ್ತು ಉದಾಹರಣೆಯಾಗಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೇನೆ. ಮತ್ತೆ ಇನ್ನೊಂದು, ಇವತ್ತು ಹೇಳಿದಾಗೆ ಹೇಳಿ ಕೇಳಿ ನಾವು ಒಂದು ಹೋರಾಟದ ಒಂದು ಹಿನ್ನೆಲೆಯಿಂದ ಬಂದವನಾದರೂ ಕೂಡ ಸ್ವಲ್ಪ ಇವತ್ತು ನಾವು ಅನೇಕ ವಿಷಯ ಮತ್ತು ವಿಚಾರಗಳಿಗೆ ಸೈದ್ಧಾಂತಿಕವಾಗಿ ಇವತ್ತು ಸಮಾಜದ ಅನೇಕ ನನ್ನ ತಲೆಮಾರಿನ ಯುವಕರ ಜೊತೆಗೆ ನಾವು ಇವತ್ತು ಮುಖಾಮುಖಿಯಾಗಿ ನಿಂತ್ಕೊಂಡು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಾಗ ಒಂದು ರೀತಿಯ ದ್ವೇಷ ಕಾರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಅದನ್ನು ವ್ಯಕ್ತಿಗತವಾದಂಥ ದ್ವೇಷ ತಕ್ಕೊಳ್ಬಾರ್ದು ಅನ್ನುವಂಥದ್ದು ಅದು ಹೆಚ್ಚಾಗಿ ನಿರಂಜನರ ಅನೇಕ ಕೃತಿಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಿರುವಂಥದ್ದು. ಮತ್ತೆ ಇವತ್ತು ಯಾಕೆ ನೆನಪು ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಕೂಡ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಮತ್ತೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳು ನಿರಂಜನರ ಕಾದಂಬರಿಯಲ್ಲಿ ತುಂಬ ಇದ್ದಾವೆ. ಎಲ್ಲೋ ಅವರು ಪಾರ್ಶ್ವವಾಯುಗೆ ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಅವರು ಅದನ್ನು ಧೈರ್ಯ ಕುಂದದೆ
ಅವರು ಹೊರಡುವಂಥ, ಅವರು ಬರೆಯುವಂಥ ಒಂದು ತಾಳ್ಮೆ, ಅದರ ಬದ್ಧತೆ, ಇವತ್ತು ನಾವು ಹೋರಾಟದ ನೆಲೆಯಲ್ಲಿರುವಂಥ ಯುವಕರಿಗೆ ಹೋರಾಟದಿಂದ ಹಿಮ್ಮುಖರಾಗಿ ಹೋಗದೆ ಮತ್ತೆ ಆತ್ಮಹತ್ಯೆ ತುಂಬಿಕೊಳ್ಬೇಕನ್ನುವಂಥದ್ದು ನಿರಂಜನರ ಕೃತಿಗಳಲ್ಲಿ ಮತ್ತು ಅವರು ಹಾಕಿಕೊಟ್ಟ ದಾರಿಯನ್ನು ನಾವು ಗಮನಿಸಬೇಕಾಗ್ತದೆ. ಈ ಎಲ್ಲ ಅಂಶಗಳಲ್ಲೂ ಕೂಡ ನಾನು ಗಮನಿಸಿರುವಂಥದ್ದು. ನನ್ನ ಒಂದು ಕಿವಿ ಮಾತು ಏನಂದರೆ, ಇಲ್ಲಿ ಅನೇಕ ನನ್ನ ವಿದ್ಯಾರ್ಥಿಗಳು ಕೂಡ ಕೆಲವರು ಇದ್ದರು, ಈಗಾಗಲೇ ಇಲ್ಲಿಂದ ನಿರ್ಗಮಿಸಿದವರಿದ್ದಾರೆ. ನಾನು ಪದವಿ ತರಗತಿಯಲ್ಲಿ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳು ಬೋಧನೆ ಮಾಡುವಾಗ ನಿರಂಜನರ ಕೃತಿಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಗತಿಗಳನ್ನು, ಬಸವರಾಜ್ ಕಟ್ಟಿಮನಿ ಅಂತವರ ವಿಚಾರಧಾರೆಗಳಿರ್ಬೋದು, ಮತ್ತು ಹೀಗೆ ಸ್ತ್ರೀವಾದವನ್ನು ಕುರಿತಂತೆ ಮಾತನಾಡುವಾಗ ಅವರ ಜೊತೆಗೆ ಅನೇಕ ಸಂಗತಿಗಳನ್ನಿಟ್ಟು ಚರ್ಚೆ ಮಾಡ್ತಾ ತರಗತಿಗಳಲ್ಲಿ ಒಂದು ಸಲ ಒಂದು ದಿನದ ಇಡೀ ಸೆಮಿನಾರನ್ನು ಕೂಡ ಮಕ್ಕಳ ಜೊತೆಗೆ ನಾನು ಮಾಡಿದ್ದುಂಟು. ಯಾಕಂದರೆ ನಿರಂಜನರ ಕೃತಿಗಳನ್ನೇ, ಅದೇ ಚಿರಸ್ಮರಣೆ ಕೃತಿಯನ್ನು ಇಟ್ಕೊಂಡು ನಾವು ಒಂದು ದಿನ ಚರ್ಚೆ ಮಾಡಿದ್ದಿದೆ ತರಗತಿಗಳಲ್ಲಿ. ಈ ಥರದ ಅಂದರೆ ಒಬ್ಬ ಸೃಜನಶೀಲ ಅಧ್ಯಾಪಕನಿದ್ದಾಗ ಮಾತ್ರ ಈ ಥರದ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಇಲ್ಲಿರುವಂಥ ಅನೇಕ ನನ್ನ ಸ್ನೇಹಿತರು ತಾವು ಕೂಡ ಈ ಥರದ ಇವತ್ತು ಏನು ಇಲ್ಲಿ ಪ್ರಸ್ತಾಪಗೊಂಡಿದ್ದಾವೆ ಅನೇಕ ಪುಸ್ತಕಗಳ ಹೆಸರು ಹೇಳಿದರು, ಕೃತಿಗಳನ್ನು, ಅವುಗಳನ್ನು ಕೊಂಡು ತಾವು ಓದಬೇಕು. ಅದರ ಒಳಗಿರುವ ತಿರುಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ನನ್ನಂತಹ ಒಬ್ಬ ಕಿರಿಯ ತಲೆಮಾರಿನ ನಾವೆಲ್ಲ ಯುವಕರು ಎಲ್ಲೂ ಕಳೆದು ಹೋಗ್ತಾ ಇಲ್ಲ, ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೆ. ನಮಸ್ಕಾರ. ನಮಸ್ತೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತರೆ, ಅದೇ ರೀತಿ ಇಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಗೌರವಾನ್ವಿತರೆ, ಅದೇ ರೀತಿಯಾದಂಥ ವಿದ್ಯಾರ್ಥಿ ಮಿತ್ರರು, ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಅನಿರುದ್ಧ ಅಂತೇಳಿ, ಸರ್ಕಾರಿ ಕಾಲೇಜು ಕಾಸರಗೋಡಿಂದ ಬರ್ತಾ ಇದ್ದೇನೆ. ನಿರಂಜನರ ಒಂದು ಏನು ಹೇಳ್ತೇವೆ ಮೊದಲ ಒಂದು ಇದಾಗಿ ಓದಿರುವಂಥದ್ದು ಕೊನೆಯ ಗಿರಾಕಿ ಅಂತ ಹೇಳುವಂತಹ ಕಥೆಯನ್ನು ನಾನು ಮೊದಲನೇದಾಗಿ ಅವರನ್ನು ಪರಿಚಯ ಮಾಡಿಕೊಂಡಂತಹ ಒಂದು ಕೃತಿಯಾಗಿ ನಾನು ಓದಿಕೊಂಡಿರುವಂಥದ್ದು ಕೊನೆಯ ಗಿರಾಕಿ. ಬಹುಶಃ ಒಂದು ಏನು ಹೇಳ್ತೇವೆ ಎದೆಗೆ ತಟ್ಟುವಂತಹ ರೀತಿಯಲ್ಲಿ ಒಂದು ಬದುಕು ಅಂತ ಹೇಳಿದ್ರೆ ಈ ರೀತಿಯೂ ಇರಬಹುದು, ಅಥವಾ ಈ ರೀತಿಯ ಬದುಕನ್ನು ಕಂಡವರು ಸಮಾಜದಲ್ಲಿ ಇದ್ದಾರೆ ಅಂತ ಹೇಳುವುದನ್ನು ತಿಳ್ಕೊಳ್ಳಿಕ್ಕೆ ಒಂದು ಏನು ಹೇಳ್ತೇವೆ ಒಂದು ದಾರಿದೀಪವಾಗಿ ನಾನು ನೋಡಿದಂತಹ ಒಂದು ಕಥೆಯಾಗಿತ್ತು. ಅದು ಖಂಡಿತವಾಗಿ ಅದು ಈಗಿನ ಯುವಕರಿಗೆ ಮಾತ್ರ ಅಲ್ಲ, ಮುಂದೆ ಬರುವವರಿಗೆ ಸಹ ಖಂಡಿತವಾಗಿ ಅದೊಂದು ಮಾರ್ಗಸೂಚಿಯಾಗಿರ್ತದೆ ಅಂತ ಹೇಳೋದನ್ನು ನಾನು ಭಾವಿಸ್ತೇನೆ. ಅದೇ ರೀತಿ ನಿರಂಜನರ ಬದುಕಿನ ಬಗ್ಗೆ ನಾವು ತರಗತಿಯಲ್ಲಿ ಕುಳಿತುಕೊಂಡು ಕಳೆಯುವುದಕ್ಕಿಂತ ಹೆಚ್ಚಾಗಿರುವಂಥ ವಿಚಾರಗಳು ಇವತ್ತು ನಮಗೆ ಇಲ್ಲಿ ಸಿಕ್ಕಿತ್ತು. ಖಂಡಿತವಾಗಿ ಇದನ್ನು ಪಡ್ಕೊಂಡದ್ದು ಅಂದರೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಿಕ್ಕಿದಂತಹ ಪುಣ್ಯ, ಸಿಕ್ಕಿದ್ದು ನಮಗೆ ಭಾಗ್ಯ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಇಂತಹ ಕಾರ್ಯಕ್ರಮಗಳು ಇದೇ ರೀತಿಯಾದಂಥ ಇತರೆ ಕವಿಗಳಾಗಿರಬಹುದು, ಇತರ ಎಲ್ಲರ ಕುರಿತಾಗಿರುವಂಥ ವಿಚಾರಗಳ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ಇನ್ನೂ ಕೂಡ ಹಲವಾರು ಈ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿರಬಹುದು, ಇತರೆ ಕನ್ನಡ ವಿಶ್ವವಿದ್ಯಾನಿಲಯಗಳಲ್ಲಿ ಆಗಿರಬಹುದು ನಡೀತಾ ಇರಬೇಕು ಅಂತ ಹೇಳೋದೇ ನಮ್ಮ ಆಸೆ. ಎಲ್ಲದಕ್ಕೂ ನಾವು ಭಾಗವಹಿಸ್ತೇವೆ. ಯುವ ತಲೆಮಾರು ಯಾವತ್ತಿದ್ರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಆಗಿರಬಹುದು ಅಥವಾ ವಿಚಾರಧಾರೆಗಳಲ್ಲಿ ಆಗಿರ್ಬೋದು ಹಿಂದೆ ಉಳಿಯುವುದಿಲ್ಲ ಅಂತ ಹೇಳುವುದು ಖಂಡಿತವಾಗಿಯೂ ಹೇಳಬಹುದು ಅಂತ ಹೇಳಿ ಇಲ್ಲಿ ಬಂದಿದ್ದಂತಹ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಅವಕಾಶ ನೀಡಿದ್ದಕ್ಕೆ ನಾನು ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿಯೂ ಅಧ್ಯಾಪಕರ ಪರವಾಗಿಯೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ತಮ್ಮೆಲ್ಲರಲ್ಲೂ ಅಭಿಪ್ರಾಯ ಹೇಳುವುದಕ್ಕೆ ಅವಕಾಶಕ್ಕೆ ಎಲ್ಲರಿಗೂ ಕೊಡುವುದಕ್ಕೆ ಸಾಧ್ಯ ಇಲ್ಲ, ಸಮಯದ ಅಭಾವ ಇದೆ. ಹಾಗಾಗಿ ನೇರವಾಗಿ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತದತ್ತ ಸಾಗುತ್ತಾ ಇದ್ದೇವೆ. ಈ ವಿಚಾರ ಸಂಕಿರಣಕ್ಕೆ ಕಾರಣರಾದವರಿಗೆ, ವಿಚಾರಧಾರೆಗಳನ್ನು ಹರಿಸಿದವರಿಗೆ, ಅದಕ್ಕೆ ಕಿವಿಯಾದವರಿಗೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುವುದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರಾಧ್ಯಾಪಕರಾದ ಧನಂಜಯ ಕುಂಬ್ಳೆ ಅವರು. ಎಲ್ಲರಿಗೂ ಪ್ರೀತಿಯ ಗೌರವದ ವಂದನೆಗಳು. ಬಹಳ ಸಾಹಿತ್ಯ ಅಕಾಡೆಮಿ ಮತ್ತು ನಮ್ಮ ವಿಭಾಗದ ವತಿಯಿಂದ ನಮ್ಮ ನಿರಂಜನರನ್ನು ನಾವೇ ತಿಳಿಯುವ ಈ ಕಾರ್ಯಕ್ರಮಕ್ಕೆ ಬೆಳಗಿನಿಂದ ಇಲ್ಲಿ ಸಾಕ್ಷಿಗಳಾಗಿದ್ದೇವೆ. ಬಹಳ ಸಂತೋಷ ಆಗಿದೆ. ತುಂಬ ಜನ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ, ಸೂಕ್ಷ್ಮತೆಯ ಮಾತುಗಳನ್ನಾಡಿದ್ದಾರೆ. ನಿರಂಜನರನ್ನ ಹೊಸ ಬಗೆಯಲ್ಲಿ ನೋಡುವುದಕ್ಕೆ ನಮಗೆ ದಾರಿಗಳನ್ನು ತೆರೆದು ತೋರಿಸಿದ್ದಾರೆ. ಎಲ್ಲರನ್ನು ಕೂಡ ನಾನು ಈ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಈ ವಿಚಾರಗೋಷ್ಠಿಯ ಸಮಾಪನದ ಮಾತುಗಳನ್ನಾಡಿರುವ ನಮ್ಮ ನಾಡಿನ ಬಹಳ ಚಿಂತನೆಯ ಬಹಳ ಮಹತ್ವದ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿಯವರು ಸತ್ಯದ ಮಾತುಗಳನ್ನು, ಸಹಜ ಹಾಗೆ ಹೇಳಿದರೆ
ಸತ್ಯ ಸಹಜ ಅಂತ ಅವ್ರು ಹೇಳ್ತಾರೆ. ಅದು ತೀರ ಎರಡೆರಡು ಪದ ಏನಕ್ಕೆ ಅಂತ. ಸಹಜ ಮಾತುಗಳಿಗೆ ಹೆಸರಾದ ನಮ್ಮನ್ನೆಲ್ಲ ತಮ್ಮ ಮಾತುಗಳ ಮೂಲಕ ಹೊಸ ಒಂದು ಲೋಕಕ್ಕೆ ಕೊಂಡೊಯ್ಯಬಲ್ಲಂತಹ ಶಕ್ತಿಯುಳ್ಳ ಹಿರಿಯರು ಇವತ್ತು ಕೂಡ ನಿರಂಜನರನ ವ್ಯಕ್ತಿತ್ವದ ಮುಖ್ಯ ಧಾತುಗಳು ಯಾವುದು ಎನ್ನುವುದನ್ನು ನಮಗೆ ತೆರೆದು ತೋರಿಸಿದ್ದಾರೆ. ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾರೆ. ಹಾಗೆಯೇ ಇವತ್ತಿನ ಈ ಅಪರಾಹ್ನದ ವಿಚಾರಗೋಷ್ಠಿಯಲ್ಲಿ ಮುಖ್ಯವಾಗಿ ಹೋರಾಟಗಾರರು, ನಾಡಿನ ಪ್ರಮುಖ ಚಿಂತಕರು ಆದ ಸಿದ್ದನಗೌಡ ಪಾಟೀಲ್ ಅವರು ನಿರಂಜನರ ಸಾಹಿತ್ಯದ ತಾತ್ವಿಕ ನೆಲೆಗಳು ಎನ್ನುವ ವಿಷಯದ ಕುರಿತು ತುಂಬ ಅದ್ಭುತವಾದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಿರಿಯ ಸನ್ಮಿತ್ರರಾದ ಚೇತನ್ ಸೋಮೇಶ್ವರ ಅವರು ನಿರಂಜನರ ಅನುವಾದ ಸಾಹಿತ್ಯದ ಕುರಿತು ತುಂಬ ಅಧ್ಯಯನಪೂರ್ಣವಾದ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಪ್ರೀತಿಗೆ ನಾವು ಕೃತಜ್ಞರಾಗಿದ್ದೇವೆ. ವಂದನೆಗಳು ಸರ್. ಈ ವಿಶಿಷ್ಟವಾದ ಬಹಳ ಮಹತ್ವದ ಮತ್ತು ನಮ್ಮಲ್ಲಿ ನಡೆಯಲೇಬೇಕಾಗಿರುವ ಈ ವಿಚಾರ ಸಂಕಿರಣ ಇಲ್ಲಿ ಆಗು ಮಾಡಿದವರು ನಮಗೆ ಸಾಹಿತ್ಯ ಅಕಾಡೆಮಿಯ ಮನು ಬಳಿಗಾರ್ ಸರ್ ಮತ್ತು ಚಿದಾನಂದ ಸಾಲಿಯವರು. ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯ ಸಲಹಾ ಮಂಡಳಿ ಸದಸ್ಯರು, ನಾಡಿನ ಪ್ರಸಿದ್ಧ ವಿದ್ವಾಂಸರು ಆದ ಶ್ರೀ ಮನು ಬಳಿಗಾರ್ ಅವರು ಬೆಳಗಿಂದ ಬಂದು ಪೂರ್ಣ ಈ ವಿಚಾರಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಇದ್ದು ಈ ವಿಚಾರ ಸಂಕಿರಣವನ್ನು ಸಂಪನ್ನಗೊಳಿಸಿದ್ದಾರೆ. ಅವರಿಗೆ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸದಾ ಸೂಕ್ಷ್ಮ ಸಂವೇದನಾಶೀಲ ಮನಸ್ಸಿನ ಚಿದಾನಂದ ಸಾಲಿಯವರು ಅನೇಕ ವರ್ಷದ ಗೆಳೆಯ ನನಗೆ. ಅವ್ರನ್ನ ಆಗಾಗ ನೋಡ್ತಾ ಇದ್ರೆ ಒಂಥರ ನಾವು ಉಲ್ಲಸಿತರಾಗ್ತೇವೆ. ಮತ್ತು ಅವರು ಮಂಗಳೂರಿಗೆ ಬಂದು ನಮ್ಮ ಈ ಕಾರ್ಯಕ್ರಮ ಇಲ್ಲಿ ಆಗುವುದಕ್ಕೆ ಸಕಲ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಚಿದಾನಂದ ಸಾಲಿಯವರಿಗೆ ಕೂಡ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಈ ವಿಚಾರ ಸಂಕಿರಣವನ್ನು ಬಹಳ ಶಿಸ್ತುಬದ್ಧವಾಗಿ ಮತ್ತು ತುಂಬ ಆಸಕ್ತಿಯಿಂದ ಇಲ್ಲಿ ಸಂಘಟಿಸಿದವರು ನಮ್ಮ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಪ್ಪಗೌಡ ಸರ್ ಅವರು. ತುಂಬ ಚಟುವಟಿಕೆಗಳು ನಿರಂತರವಾಗಿ ಈ ವೇದಿಕೆಯಲ್ಲಿ ನಡೆಯುವುದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬೆಳಗಿನಿಂದ ನಮ್ಮ ಜೊತೆಗೆ ವಿವಿಧ ವಿದ್ವಾಂಸರು ದೂರದ ಊರುಗಳಿಂದ ಬಂದಿದ್ದಾರೆ. ಕಾತ್ಯಾಯನಿ ಕುಂಜಿಪುಟ್ಟ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅದಲ್ಲದೆ ಅನೇಕ ಮಂದಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಗೌರವದಿಂದ ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇವೆ. ನಮಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸುವುದಕ್ಕೆ ಸಂಪೂರ್ಣ ಸಹಕಾರವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಮತ್ತು ಕುಲಸಚಿವರು ಮತ್ತು ನಮ್ಮ ಹಣಕಾಸು ವಿಭಾಗ ಮತ್ತು ಒಟ್ಟು ಆಡಳಿತ ವ್ಯವಸ್ಥೆ ನಮಗೆ ಸಹಕಾರವನ್ನು ಕೊಟ್ಟಿದೆ, ಅನುಮತಿಯನ್ನು ಕೊಟ್ಟಿದೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವದಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಬೆಳಗಿನಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ವಿಭಾಗದ ಪ್ರಾಧ್ಯಾಪಕರಾದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರು ಬೆಳಗಿನ ಅವಧಿಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದರು ಮತ್ತು ಇಡೀ ಕಾರ್ಯಕ್ರಮದ ಜೊತೆಗೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ನಾನು ವಂದಿಸ್ತಾ ಇದ್ದೇನೆ. ಹಾಗೆಯೇ GN ಮೋಹನ್ ಸರ್ ಅವರು ತಮ್ಮ ಬೆಳಗಿನಿಂದ ಬಂದು ಇಷ್ಟು ಹೊತ್ತು ತುಂಬ ನಗನಗಿಸ್ತಾ ನಮ್ಮನ್ನು ಬಹಳ ಉಲ್ಲಸಿತರಾಗಿ ಇಟ್ಟಿದ್ದಾರೆ. ಅವರನ್ನು ಹಾಗೆಯೇ ನಮ್ಮ ಗಿಳಿಬಿಂಡು ಅಂದರೆ ಮಂಗಳೂರು ವಿಶ್ವವಿದ್ಯಾಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳ ಒಂದು ಬಳಗ, ಅದರ ಅನೇಕ ಹಿರಿಯ ಸದಸ್ಯರಲ್ಲಿ ಬಂದಿದ್ದಾರೆ. ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ, ನರಸಿಂಹಮೂರ್ತಿ ಸರ್ ಅವರಿದ್ದಾರೆ, ಪ್ರಕಾಶ್ ಚಂದ್ರ ಶಿಶಿಲರು ನಮ್ಮ ಜೊತೆಗಿದ್ದಾರೆ, ಹಾಗೆಯೇ ನಮ್ಮ ಯಶಕುಮಾರ್ ಅವರಿದ್ದಾರೆ. ಎಲ್ಲರನ್ನ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾದ ಸದಾಶಿವ ಮಾಸ್ಟ್ರು ಮತ್ತು ಸಿದ್ದನಗೌಡ ಪಾಟೀಲ್ರ ಮಾತುಗಳನ್ನು ಕೇಳೋದಕ್ಕಾಗಿ ಅವರ ಗೆಳೆಯರು ಬಂದಿದ್ದಾರೆ. ಅವರನ್ನು ಹಾಗೆ ದೂರದ ಕಾಸರಗೋಡಿನಿಂದ ನಮಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಕಾಸರಗೋಡು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಅವರನ್ನು ದೂರದ ಉಡುಪಿಯಿಂದ ನಮಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರನ್ನು ಎಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅವರಿಗೆ ನಮ್ಮ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗಾಗಲೇ ಪ್ರತಿಕ್ರಿಯೆ ನೀಡಿದ ರಾಮಂಜಿ ಮತ್ತು ಇನ್ನೊಬ್ಬರು ಗೆಳೆಯರಿಗೂ ಕೂಡ ಹೃತ್ಪೂರ್ವಕವಂತ ವಂದನೆಗಳನ್ನು. ಸಾಹಿತ್ಯ ಅಕಾಡೆಮಿಯ ಚಂದ್ರಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು
ಎಲ್ಲ ಆರಂಭದಿಂದ ಈ ಕಾರ್ಯಕ್ರಮವನ್ನು ಜೋಡಿಸ್ತಾ ಎಲ್ಲರನ್ನು ಸಂಪರ್ಕ ಮಾಡ್ತಾ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಮತ್ತು ನಮ್ಮ ವಿದ್ಯಾರ್ಥಿ ಬಳಗ, ಕನ್ನಡ ವಿಭಾಗದ ವಿದ್ಯಾರ್ಥಿ ಬಳಗ ಈ ಸೆಮಿನಾರನ್ನು ಭಾಳ ಶಿಸ್ತುಬದ್ಧವಾಗಿ ಭಾಳ ಪ್ರೀತಿಯಿಂದ ಸಂಘಟಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು. ಆಶಾ ಲತಾ ಮೇಡಮ್ ಇದ್ದಾರೆ, ಜೈನುದ್ದೀನ್ ಇದ್ದಾರೆ, ಹಾಗೆ ಅನೇಕ ಮಂದಿ ಇಲ್ಲೇ ಬೆಳಗಿನಿಂದ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ವಂದಿಸ್ತಾ ಇದ್ದೇನೆ. ಹಾಗೆಯೇ ದಾಖಲೀಕರಣದಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ಚಂದ್ರಶೇಖರ್ MB ಅವರು, ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಮತ್ತೊಮ್ಮೆ ಎಲ್ಲರಿಗೂ ನಿರೂಪಣೆಯನ್ನು ಮಾಡಿದ, ಹಾಡಿದ ಮತ್ತು ನಮ್ಮೊಟ್ಟಿಗೆ ಕೈ ಜೋಡಿಸಿದ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಮರ್ಪಿಸಿಕೊಂಡು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೌರವದ ನಮಸ್ಕಾರಗಳನ್ನು ಹೇಳಿ, ಸಾಹಿತ್ಯ ಅಕಾಡೆಮಿಗೆ ಇನ್ನಷ್ಟು ಮುಂದಿನ ವರ್ಷವೂ ಕೂಡ ನಮಗೆ ಇಂಥ ಕಾರ್ಯಕ್ರಮಗಳನ್ನು ನೀವು ನಿರಂತರ ನೀಡ್ತಾ ಇದ್ದರೆ ನಾವಂತೂ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎನ್ನುವ ಮಾತುಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.